ಟು ಮೈ ಯೂಟ್ಯೂಬ್ ಚಾನಲ್ಗೆ. ಅದೇ ರಜಾ ಇತ್ತಲ್ಲ, ನಾನು ಅವತ್ತಿಂದ ಬಂದಿರಲಿಲ್ಲ. ನಮ್ಮ ಕಸಿನ್ ಮಗಳು ಬಂದಿದ್ಲು. ಆ್ಯಕ್ಚುಲಿ ಊರಿಗೆ ಅವಳು ಮೊನ್ನೆ ಹೋದು, ಅದಕ್ಕೆ ನಾನು ಇವಾಗ ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ದೀನಿ ಗೈಸ್. ಏನಪ್ಪ ಅಂದರೆ ರಜಾ ಇತ್ತಲ್ಲ, ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕಿತ್ತು ಊರಿಗೆ. ಅಮ್ಮನೂ ಕರೀತಾಯಿದ್ರು ಬಾ 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 ಅಂತ. ಸರಿ ಅಂದ್ಬಿಟ್ಟು ನಾನು ಅಲ್ಲಿಗೆ ಹೋಗಲಿಲ್ಲ. ನಮ್ಮ ಚಿಕ್ಕಮ್ಮನ ಮನೆಗೆ ಬಂದೆ. ನಮ್ಮ ಚಿಕ್ಕಮ್ಮ ಅಂದರೆ ತುಂಬ ಇಷ್ಟ ನನಗೆ. ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಅವರನ್ನು. ಮತ್ತು ಇಲ್ಲೇನಪ್ಪ ಅಂದರೆ ಅವರು ಹೋಟೆಲೆಲ್ಲ ಮಾಡ್ತಾರೆ. ಹೋಟೆಲಲ್ಲಿ ತುಂಬ ಚೆನ್ನಾಗಿ ಇಡ್ಲಿ ಚಟ್ನಿ ಸಕ್ಕತ್ತಾಗಿ ಮಾಡ್ತಾರೆ. ತಟ್ಟೆ ಇಡ್ಲಿ ಸೂಪರಾಗಿ ಮಾಡ್ತಾರೆ. ನಿಮ್ಗೆ ಅದ್ರದ್ದೆಲ್ಲ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಈ ವ್ಲಾಗ್. ಅಂದರೆ ನಾನು ಏನು ಡೈಲಿ ಏನು ಮಾಡ್ತೀನಿ ಅದನ್ನೆಲ್ಲ ನಿಮ್ಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲೇ ರೆಸಿಪಿ ವ್ಲಾಗ್ಸ್ ಆಗ್ತಾಯಿದೆ ಇರುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ಏನು ಬಂದಿದ್ದೀನಲ್ಲ, ಇಲ್ಲಿ ಏನು ಮಾಡ್ತೀನಿ ಚಿಕ್ಕಮ್ಮನ ಜೊತೆ ಏನು ಹೋಟೆಲ್ ಮಾಡ್ತಾರೆ ಅವರು. ನೋಡ್ಬೋದು ಹಿಂದೆ ಹೋಟ್ಲು. ಇಲ್ಲಿ ಏನೇನು ಮಾಡ್ತಾರೆ ಅದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ತಟ್ಟೆ ಇಡ್ಲಿ ಥರನೇ ಇರುತ್ತೆ ಗೈಸ್. ತಟ್ಟೆ ಇಡ್ಲಿ ಥರನೇ ದೊಡ್ಡದಾಗಿ ಬರುತ್ತೆ. 10 ರೂಪಾಯಿ ಒಂದು ಇಡ್ಲಿ. ಇಲ್ಲಿ ಇವ್ರ ಹೋಟ್ಲು ಎಲ್ಲಪ್ಪ ಬರುತ್ತೆ ಅಂದರೆ ಗುಂಡ್ಲುಪೇಟೆಲಿ ಬರುತ್ತೆ ಗೈಸ್. ಗುಂಡ್ಲುಪೇಟೆಲಿ ದಿನೇಶ್ ಕ್ಯಾಂಟೀನ್ ಅಂತ ಬರುತ್ತೆ. ಗುಂಡ್ಲುಪೇಟೆಲಿರೋರ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅನ್ಕೋತೀನಿ. ಇಲ್ಲಿಗೆ ಸದ್ಯ ಕಟ್ಕೊಡ್ತಿದ್ದಾರೆ. 10 ರೂಪಾಯಿ ಒಂದು ಇಡ್ಲಿ. ಇಲ್ಲಿ ನೋಡ್ಬೋದು ಎಷ್ಟು ಸಾಫ್ಟಾಗಿದೆ, ಚೆನ್ನಾಗಿದೆ ಇಡ್ಲಿ ಅಲ್ವಾಗ. ಹೋಟೆಲಲ್ಲಿ ಮಾಡಿದ್ದೆ ಗೈಸ್ ಇದು. ಮತ್ತು ಕಡಲೆಬೇಳೆ ವಡೆ, ಪಲಾವು, ಅದೇ ಇಡ್ಲಿ ಚಟ್ನಿ ಗೈಸ್. ಬೆಳಗ್ಗೆ ಟೈಮ್ ಮಾಡ್ತಾರೆ. ಇದು ಉದ್ದಿನ ವಡೆನೂ ಮಾಡ್ತಾರೆ ಗೈಸ್. ಒಂದೊಂದು ದಿನ ಕಡಲೆಬೇಳೆ ವಡೆನೂ ಮಾಡ್ತಾರೆ. ನಾನು ಇಡ್ಲಿ ತಿಂತಾಯಿದ್ದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಚಿಕ್ಕಮ್ಮ ಬೇಗ ಮಾಡ್ಕೊ ಬಿಸಿಯಾಗೈತೆ ಅಂತ ಹೇಳಿದ್ರು. ಅದಕ್ಕೆ ಬೇಗ ಬೆಳಗ್ಗೆ ಮಾರ್ನಿಂಗ್ ಟೈಮ್ ಟಿಫನ್ ಮಾಡ್ತಾಯಿದ್ದೆ. ನೋಡಿ ತುಂಬ ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ. ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ಇಡ್ಲಿಗೆ ತಗೋ. ಅನ್ನನೇ ಮುಖ ತಗೋ, ಬಿಸಿ ಇಡ್ಲಿ ದೊಡ್ಡ ಸಕ್ಕತ್ತಾಗಿದೆ. ಟೀ ಕುಡಿಯೋಕು ಸೊಪ್ಪಿನ ಸಾರು ಮಾಡ್ತಾಯಿದ್ದೆ ಗೈಸ್. ಒಂದು ರೆಸಿಪಿ ಹಾಕೋಣ ಅಂತ ಬೇಳೆ, ಟೊಮೊಟೊ, ಈರುಳ್ಳಿ ಎಲ್ಲ ಹಾಕೊಂಡು ಕೂಗಿಸ್ಕೊಂಡಿದ್ದೀನಿ. ಇದು ಸೊಪ್ಪು ಎಲ್ಲ ಮಿಕ್ಸ್ ಸೊಪ್ಪು ಗೈಸ್. ಪಾತ್ರೆಯಲ್ಲೇ ಸಾಂಬಾರು ಮಾಡೋದು ನಾವು. ಮೆಂತ್ಯ, ಪಾಲಕ್ಕು, ದಂಟು, ಸಬ್ಸಿಗೆ ಸೊಪ್ಪು ಮಿಕ್ಸ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಗೈಸ್. ಆ ಬೇಳೆ ಕೂಗಿಸ್ಕೊಂಡಿದ್ದೀನಲ್ಲ, ಅದಕ್ಕೆ ಖಾರ ಮತ್ತು ಸೊಪ್ಪು ಸಣ್ಣಕ್ಕೆ ಹೆಚ್ಕೊಂಡಿರೋದನ್ನು ಎರಡನ್ನೂ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಒಂದು ತಟ್ಟೆ ಮುಚ್ಚಿಬಿಡಿ, ಉಪ್ಪು ಹಾಕ್ಬಿಟ್ಟು ಅದು ಪಾಡಿ ಬೇಯ್ತಾ ಇರುತ್ತೆ. ಇದು ರುಬ್ಬಕ್ಕೆ ಗೈಸ್. ಈರುಳ್ಳಿ, ಟೊಮೊಟೊ, ತೆಂಗಿನಕಾಯಿ ತುರಿ, ಕಡಲೆ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಹಿಂಗು ಗೈಸ್, ಅರಿಶಿನ, ಆಮೇಲೆ ಇದಿಷ್ಟು ಹಾಕ್ಕೊಂಡು ರುಬ್ಕೊಬಿಡ್ಬೇಕು ಸೊಪ್ಪಿನ ಸಾಂಬಾರಿಗೆ. ರುಬ್ಕೊಂಡು ಅದು ಬೇಯ್ತಾ ಇರುತ್ತೆ, ಬೇಗ ಬೆಂದೋಗುತ್ತೆ ಗೈಸ್. ಅದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕ್ಕೋಬೇಕು. ಹುಣಸೆ ರಸ ಹಾಕ್ಕೊಂಡು ಚೆನ್ನಾಗಿ ಕುದ್ದಿದ ಮೇಲೆ ಇದಕ್ಕೆ ರುಬ್ಬಿರೋದು ಬರುತ್ತಲ್ಲ, ಚೆನ್ನಾಗಿ ಕುದಿಬೇಕು ಗೈಸ್. ಇದರಲ್ಲೇ ಸೊಪ್ಪು ಬೇಯುತ್ತೆ. ಹುಣಸೆ ರಸ ಮತ್ತು ಖಾರದ ಪುಡಿ ಇದೆಲ್ಲ ಹಾಕ್ಕೊಂಡಿದ್ದೆ. ಅದರಲ್ಲಿ ಚೆನ್ನಾಗಿ ಬೆಂದ ಮೇಲೆ ರುಬ್ಬಿರೋ ಮಿಶ್ರಣ ತೋರಿಸಿನಲ್ಲ ಗೈಸ್, ಅದನ್ನು ಹಾಕೋಬೇಕು. ಇದಕ್ಕೆ ಹಾಕ್ಕೊಂಡು ನಿಮಗೆ ಅದು ಆವಾಗಲೇ ಸೊಪ್ಪು ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದು. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಕುದಿಸ್ಕೊಳ್ಳಿ ಗೈಸ್. ಚೆನ್ನಾಗಿ ಕುದಿಬೇಕು. ಕುದ್ದಿದ್ದು ಗೊತ್ತಾಗುತ್ತೆ ನಿಮಗೆ, ಕಲರೇ ಚೇಂಜ್ ಆಗಿಬಿಡುತ್ತೆ ಕುದ್ಮೇಲೆ ಗೈಸ್. ಅದಕ್ಕೆ ಒಗ್ಗರಣೆ ಐಟಮ್ ಏನು ಬೇಕಪ್ಪ ಅಂತಂದರೆ ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಗೈಸ್. ಇದಿಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು. ಒಗ್ಗರಣೆ ಮಾಡಿಕೊಂಡು ಸಾಂಬಾರಿಗೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಗೈಸ್. ಸೊಪ್ಪಿನ ಸಾಂಬಾರು ನಮ್ಮನೇಲಿ ಹೀಗೆ ಮಾಡೋದು ಗೈಸ್. ಫೋಟೋ ಬ್ಲಾಗ್ ಜೊತೆ ಒಂದು ಸೊಪ್ಪಿನ ಸಾಂಬಾರು ರೆಸಿಪಿ ಇರಲಿ ಅಂತ ಹಾಕ್ತೆ ಗೈಸ್. ಹಾಗೆ ಲಾಸ್ಟಲ್ಲಿ ಒಂದು ಫಂಕ್ಷನ್ದು ವ್ಲಾಗ್ ಇತ್ತು, ಸಣ್ಣ ಕ್ಲಿಪ್ಪಿಂಗ್ ಅಷ್ಟೇ ಹಾಕಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ ಗೈಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.